ಪ್ರೇಸ್ ದ ಲಾರ್ಡ್. ಎಲ್ಲರಿಗೂ ಪ್ರೇಸ್ ದ ಲಾರ್ಡ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ದೇವರ ಕೃಪೆಯಿಂದ ಅಂತ ನಾನು ನಂಬುತ್ತಾ ಇದ್ದೀನಿ. ಕಾರಣ ಈ ದಿನ ಯೇಸು ಸ್ವಾಮಿ 40 ದಿವಸ ಪಾಡುಪಟ್ಟು ಮರಣ ಹೊಂದಿ ಜೀವಂತವಾಗಿ ಎದ್ದಂಥ ದೇವನ ರೆಸರೆಕ್ಷನ್ ಡೇ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದೇ ವಾಕ್ಯದ ಪ್ರಕಾರವಾಗಿ ನಾವು ಈ ದಿನ ಧ್ಯಾನ ಮಾಡುವವರಾಗಿದ್ದೇವೆ. ಬನ್ನಿ, ಕಣ್ಗಳನ್ನು ಮುಚ್ಚಿ ನಾವು ಆತನನ್ನು ಮಹಿಮೆ ಪಡಿಸಿಬಿಟ್ಟು ಆಮೇಲೆ ವಾಕ್ಯದ ಕಡೆಗೆ ಹೋಗೋಣ. ಅರ್ಥ ಆಯ್ತಾ? ಬನ್ನಿರಿ. ಸತ್ಯವೇದ ವಾಕ್ಯಗಳು ಕರಗಳನ್ನು ಇಟ್ಟುಕೊಳ್ಳ್ರಿ. ಸಂತೋಷದಿಂದ ಆತನ ನಾಮ ಮಹಿಮೆ ಪಡಿಸೋಣ. ಯೇಸುವೇ ಸ್ತೋತ್ರ, ಪರಿಶುದ್ಧಾತ್ಮನೇ ಸ್ತೋತ್ರ, ಸ್ತೋತ್ರ 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 ಸ್ತೋತ್ರ. ಏಸಪ್ಪ ಸ್ತೋತ್ರ. ನಿನ್ನ ನಾಮ ಮಹಿಮೆ ಹೊಂದಲಿ, ನಿನ್ನ ನಾಮ ಮಹಿಮೆ ಹೊಂದಲಿ. ನೀನು ಪರಿಶುದ್ಧನಪ್ಪ, ನೀನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧ. ಹೋಲಿ ಹೋಲಿ are you Lord God Almighty? Worthy is the Lamb, worthy is the Lamb. Amen. ಪರಿಶುದ್ಧನೇ ಪರಿಶುದ್ಧನೇ ಜೀವವುಳ್ಳ ದೇವನೇ ನಿಮಗೆ ಸ್ತೋತ್ರ. ಸ್ವಾಗತಿಸುವೆ ನಿನ್ನಾತ್ಮನನ್ನು ನನ್ನೇಸುವೆ ನನ್ನೇಸುವೆ ತ್ರಿಯೇಕ ದೇವರೇ. ಆಮೆನ್. ಹಲ್ಲೆಲೂಯ ಹಲ್ಲೆಲೂಯ. ದೇವನೇ, ನನ್ನನ್ನು ಸಂಪೂರ್ಣವಾಗಿ ನೋಡುವವರನ್ನು ಸಹ ನನ್ನ ಕುಟುಂಬ ಸಂಪೂರ್ಣವಾಗಿ ನಿನ್ನ ಕರದಲ್ಲಿ ಒಪ್ಪಿಸಿಬಿಟ್ಟು ಈಗೋ ದೇವನೇ ಸೇವೆ ಮಾಡಲು ನಿನ್ನ ಮಗಳನ್ನು ಆಶೀರ್ವದಿಸು, ಅಭಿಷೇಕದಲ್ಲಿ ತುಂಬಿಸು. ಬಾಯನ್ನು ಅಗಲವಾಗಿ ತೆರೆಯುತ್ತೇನೆ ರಾಜ. ತುಂಬಿಸು ಕರ್ತಾವೆ, ಅಭಿಷೇಕವನ್ನು ತುಂಬಿಸು, ಜೀವವುಳ್ಳ ವಾಕ್ಯದ ಮನ್ನವನ್ನು ತುಂಬಿಸು ಕರ್ತಾವೆ. ಎಲ್ಲ ಮಹಿಮೆ ನಿಗೊಬ್ಬನಿಗೆ ಸಲ್ಲಲಿ, ಜೀವವುಳ್ಳ ತಂದೆಯೇ. ಆಮೇನ್. ಬನ್ನಿರಿ, ವಾಕ್ಯದ ಕಡೆಗೆ ಹೋಗೋಣ ದೇವರ ಮಕ್ಕಳೇ. ಈ ದಿನ ತೆಗೆದುಕೊಂಡಂಥ ವಾಕ್ಯ ಯೋಹಾನ 20:1-10 ಓದಿಕೊಳ್ಳೋಣ. ಇಲ್ಲಿ ಪೌಲನು ಏನು ಮಾತಾಡ್ತಾ ಇದ್ದಾರೆ ಅಂತ, ಇಲ್ಲಿ ಪೌಲನೇ ಮಾತಾಡ್ತಾ ಯೋಹಾನ ಮೊದಲಲ್ಲಿ ಮಾತಾಡ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಾವು ಅದನ್ನು ಓದಿಕೊಳ್ಳೋಣ. ಯಾವ ರೀತಿ ಯೇಸು ಸ್ವಾಮಿ ಜೀವಂತವಾಗಿ ಎದ್ದರು ಎಂದು ನಾವು ನೋಡಿಕೊಳ್ಳೋಣ. ನೋಡಿ, ಆತನು ಈ ಲೋಕಕ್ಕೆ ಬಂದಿದ್ದು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ. ಅರ್ಥ ಆಯ್ತಾ? ಯಾರಿಗೋಸ್ಕರ? ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ. ಪರಿಶುದ್ಧವಾದ ಜನರಿಗೋಸ್ಕರ ಆತನು ಬರಲಿಲ್ಲ. ಆದರೆ ನೀವು ಒಂದು ನೆನಪು ಮಾಡಿಕೊಳ್ಳಬೇಕು, ಪರಿಶುದ್ಧವಾದ ಜನರು ಇದ್ದಾರಾ? ಈ ಲೋಕದಲ್ಲಿ ಇದ್ದಾರೆ. ಸೇವೆ ಮಾಡುವವರು ಪ್ರತಿಯೊಬ್ಬರು ನಾನು ಪರಿಶುದ್ಧನು ಅಂತ ಹೇಳುವವರು ಇದ್ದಾರೆ. ಹಾಗಾದರೆ ನಾವು ಹೇಳ್ಬೋದು, ಅದೇ ದೇವರು ಹೇಳಬೇಕು ನಾವು ಪರಿಶುದ್ಧರ ಅಂತ. ಇಲ್ಲಿ ಒಬ್ಬನು ಪರಿಶುದ್ಧನಲ್ಲ. ಎಲ್ಲ ಪಾಪಿಗಳಿಗೋಸ್ಕರ ರಕ್ಷಿಸುವುದಕ್ಕೋಸ್ಕರನೇ ಯೇಸು ಸ್ವಾಮಿ ಈ ಲೋಕಕ್ಕೆ ಹುಟ್ಟಿ 30 ವರ್ಷ ಬದುಕಿ 3 ವರ್ಷ ಕರ್ತನ ಸೇವೆ, ಪರಲೋಕ ತಂದೆಯ ಸೇವೆ ಮಾಡಿ ಆಮೇಲೆ ಆತನು ಒಪ್ಪಿಸಿಕೊಟ್ಟನು. ಅರ್ಥ ಆಯ್ತಾ? ಯಾತಕ್ಕೋಸ್ಕರ ಒಪ್ಪಿಸಿಕೊಟ್ಟನು? ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ. ಪಾಪ ಇದ್ದರೆ ಪರಲೋಕಕ್ಕೆ ಹೋಗಲು ಸಾಧ್ಯ ಇಲ್ಲ ದೇವರ ಮಕ್ಕಳೇ. ಅದಕ್ಕೋಸ್ಕರನೇ ತನ್ನ ಒಬ್ಬನೇ ಮಗನನ್ನು ತಂದೆಯಾದ ದೇವರು ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದು. ಅರ್ಥ ಆಯ್ತಾ? ಅವರನ್ನು ಹಿಡಿದು 12 ಜನ ಶಿಷ್ಯರ ಮಧ್ಯದಿಂದ ಅವರನ್ನು ಹಿಡಿದು ಹೊಡೆದು 39 ಚಾಟಿ ಏಟುಗಳಿಂದ ಹೊಡೆದು ದಾಡಿಗಳನ್ನೆಲ್ಲ ಎಳೆದು ಉಗಿದು ಮುಳ್ಳಿನ ಕಿರೀಟವನ್ನು, ನಮ್ಮ ಶಾಪವೆಲ್ಲ ಮುಳ್ಳಿನ ಕಿರೀಟದಲ್ಲಿ ತೆಗೆದುಕೊಂಡು ನಮ್ಮ ಇಚ್ಛೆ, ದ್ರೋಹ, ಸುಳ್ಳು, ಏನೇನು ಪಾಪ ಇದೆ ಎಲ್ಲ ಪಾಪವನ್ನು ತನ್ನ ಮೇಲೆ ಹೊರಿಸಿಕೊಂಡು, ಕೈಕಾಲುಗಳಲ್ಲಿ ಮೊಳೆ ಓಡಿಸಿಕೊಂಡು, ಪಕ್ಕೆಲುಗಳಲ್ಲಿ ಈಟಿಯಿಂದ ಚುಚ್ಚಿಸ್ಕೊಂಡು ನಮಗಾಗಿ ಯೇಸು ಸ್ವಾಮಿ ಸತ್ತರು. ಅದನ್ನು ನೋಡಿನೇ 40 ದಿವಸ ದೇವರ ಮಕ್ಕಳು, ಕ್ರಿಶ್ಚಿಯನ್ ಮಕ್ಕಳು ಎಲ್ಲರೂ ಆಚರಿಸುವ ಹಬ್ಬವೇ. ಅವರು 40 ದಿವಸ ಗಂಜಿ ಕುಡ್ಕೊಂಡು ಯಾವಾಗೂ ಶಿಲುವೆ ಧ್ಯಾನ ಮಾಡುತ್ತಾ ಕಣ್ಣೀರಿಡುವಂಥ 40 ದಿವಸ ಮುಗಿಯಿತು. ಹಾಗಾದರೆ 3 ದಿವಸದಲ್ಲಿ ಯೇಸು ಸ್ವಾಮಿ ಏನಾದರೂ
ಸ್ವರ್ಗರೋರಾದರು. ಬನ್ನಿರಿ ಓದಿಕೊಳ್ಳೋಣ. ಯೋಹಾನ 20, 1, 2, 3, 4, 5 ಓದಿಕೊಳ್ಳೋಣವೇ. ವಾರದ ಮೊದಲನೆಯ ದಿನದಲ್ಲಿ ಮಗ್ದಲ ಮರಿಯಳು ಮುಂಜಾನೆ ಯೇಸು ಸ್ವಾಮಿ ಸತ್ತಾಗ ಆತನನ್ನು ಬಟ್ಟೆಯಲ್ಲಿ, ಬಿಳಿ ಬಟ್ಟೆ ವಸ್ತ್ರದಲ್ಲಿ ಸುತ್ತಿ ತಗೊಂಡೋಗಿ ಬರೀಡ್ ಮಾಡಿದ್ದು ಒಂದು ಗುಹೆಯಲ್ಲಿ ಇಟ್ಟು, ದೊಡ್ಡ ಕಲ್ಲು, ಯಾರು ಅದನ್ನು ಎತ್ಕೊಂಡು ಹೋಗಬಾರ್ದು ಅಂತ ಮುಚ್ಚಿದಂಥ ಆ ಸಮಾಧಿ ಹತ್ರ ಇಲ್ಲಿ ಮಗ್ದಲದ ಮರಿಯಳು ಬೆಳಗ್ಗೆ ಎದ್ದು ಕತ್ತಲೆ ಇರುವಾಗಲೇ, ಯಾರು ನೋಡಬಾರ್ದು ಅಂತ ಹೇಳಿಬಿಟ್ಟು ಹೋಗೋದು, ಎಣ್ಣೆ ತಗೊಂಡೋಗಿ ಹಚ್ಚೋಣ ಹಾಗಂತ ತಿಳ್ಕೊಂಡು ಹೋಗ್ತಾ ಇರೋದು. ಹೋಗುವಾಗ ಅಲ್ಲಿ ಯೇಸುವಿಗೆ ಪ್ರಿಯನಾಗಿದ್ದ ಮತ್ತೊಬ್ಬ ಶಿಷ್ಯನ ಬಳಿಗೆ, ಅಂದರೆ ಸಮಾಧಿಯ ಕಲ್ಲು ಅಲ್ಲಿ ತೆಗೆದಿತ್ತು. ಅಯ್ಯಯ್ಯೋ, ನನ್ನ ದೇವರನ್ನು ಯಾರು ತಗೊಂಡೋದ್ರೋ ಗೊತ್ತಿಲ್ವೇ ಅಂತ ಓಡೋಗಿ ಮರಿಯಳು ತನ್ನ ಶಿಷ್ಯರಿಗೆ ಹೇಳುವಾಗ ಅದರಲ್ಲಿ 2 ಶಿಷ್ಯರು ಓಡೋಡಿ ಬರ್ತಾರೆ ಸಮಾಧಿ ಹತ್ರ. ಬಂದ್ಬಿಟ್ಟು ಎಲ್ಲಿಟ್ಟಿದ್ದಾರೋ ಗೊತ್ತಿಲ್ಲವೇ ಅಂತ ಅವಳು ಹೇಳುವಾಗ ಪೇತ್ರನು ಆ ಮತ್ತೊಬ್ಬ ಶಿಷ್ಯನು ನೋಡಿ, ಪೇತ್ರನ ಜೊತೆಯಲ್ಲಿ ಇನ್ನೊಬ್ಬ ಶಿಷ್ಯನು ಇಬ್ಬರು ಓಡೋಡಿ ಬಂದು ಆ ಸಮಾಧಿ ಬರೀಡ್ ಮಾಡಿರೋ ಸ್ಥಳದಲ್ಲಿ ಬಂದು ಮೊದಲು ಅದನ್ನ ಜೊತೆಯಲ್ಲಿ ಪೇತ್ರನ ಜೊತೆಯಲ್ಲಿ ಒಬ್ಬ ಶಿಷ್ಯನು ಓಡಿ ಬರ್ತಾನೆ. ಅವನು ಓಡೋಗಿ ಸಮಾಧಿ ಒಳಗೆ ಹೋಗದೆ ನಿಂತುಕೊಂಡು ಬಗ್ಗಿ ನೋಡ್ತಾನೆ. ಹಾಗಾದರೆ ಪೇತ್ರನೇನು ಮಾಡ್ತಾನೆ, ಓಡೋಡಿ, ಅವನಿಗೆ ಪ್ರೀತಿ ಇತ್ತಲ್ಲ ಯೇಸು ಸ್ವಾಮಿ ಮೇಲೆ, ಓಡೋಡಿ ನೋಡುವಾಗ ಬಟ್ಟೆ ಚೆನ್ನಾಗಿ, ಯೇಸು ಸ್ವಾಮಿಯನ್ನು ಸುತ್ತಿದಂಥ ಬಟ್ಟೆ ಅದನ್ನು ಚೆನ್ನಾಗಿ ಮಡಚಿ ಒಂದು ಕಡೆಗೆ ಇಟ್ಟಿರುವುದನ್ನು ಪೇತ್ರನು ನೋಡುತ್ತಾನೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ವಾಕ್ಯ ನೀವು ಓದಿಕೊಳ್ಳಬೇಕು 21:10. ಆಗ ಇವನೇನು ಮಾಡ್ತಾನೆ, ಆ ಮತ್ತೊಬ್ಬ ಶಿಷ್ಯನು ಸಹ ಒಳಕ್ಕೆ ಹೋಗಿ ನೋಡಿ ನಂಬಿದನು. ಹೌದು, ಯೇಸು ಸ್ವಾಮಿ ಇಲ್ಲಿಲ್ಲ, ಆತನ ವಸ್ತ್ರ ಇಲ್ಲಿದೆ. ಆಗ ಇವರಿಗೆ ಗೊತ್ತಾಯಿತು, ಶಾಸ್ತ್ರದಲ್ಲಿ ಬರೆದಿರುವ ವಾಕ್ಯ ಈ ದಿನ ನೆರವೇರಿತು ಅಂತ ಇವರು ತಿಳ್ಕೊಳ್ತಾರೆ. ಅದೇ ನೋಡಿ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕ ನೋಡಿ, ಇಲ್ಲಿನೂ ಮತ್ತಾಯ 28:1 ಅದನ್ನು ಬರೆದಿಟ್ಕೊಳ್ಳಿ. ಇಲ್ಲಿಯೂ ಸಹ ಮರಿಯ ಮಗ್ದಳು ಎಣ್ಣೆ ಹಚ್ಕೊಳ್ಬೇಕು, ಎಣ್ಣೆ ತಗೊಂಡು ಶುದ್ಧೀಕರಿಸಿ ಹೋಗೋಣ ಬಾಡಿನ, ಯೇಸು ಸ್ವಾಮಿ ಬಾಡಿನ ಅಂತ ಹೋಗ್ತಾ ಇರೋದನ್ನ ವಾಕ್ಯನ ಓದಿಕೊಳ್ಳಬಹುದು. ಮಾರ್ಕಲಿ 16:1-8 ನೀವು ಬರೆದಿಟ್ಕೊಳ್ಬೇಕು. ಅಲ್ಲಿನೂ ಸಹ ಮರಿಯಳ ಮಗ್ದಳು ಮತ್ತು ಇನ್ನು 2 ಸ್ತ್ರೀಯರು ಜೊತೆಯಲ್ಲಿ ಹೋಗಿ ಅದೇ ರೀತಿಯಾಗಿ ಎಣ್ಣೆ ಹಚ್ಚೋಣ, ಕ್ಲೀನ್ ಮಾಡೋಣ ಬಾಡಿನ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅದೇ ಲೂಕ 24:1 ಹೇಳಿರುವ ಪ್ರಕಾರವಾಗಿ ನೋಡಿ, 24:1 ಹೇಳಿರುವ ಪ್ರಕಾರವಾಗಿ ಇಲ್ಲಿ ಕೊಟ್ಟಿರೋದು ಯೇಸುವಿನ ಪುನರುತ್ಥಾನ. ಯಾವ ರೀತಿಯಲ್ಲಿ ಸ್ತ್ರೀಯರು, ಮಗ್ದಲದ ಮರಿಯಳು, ಯೋಹಾನಳು, ಯಾಕೋಬನ ತಾಯಿಯಾದ ಮರಿಯಳು, ಇವರ ಜೊತೆಯಲ್ಲಿದ್ದ ಎಲ್ಲ ಸ್ತ್ರೀಯರು ಯಾರ್ಯಾರು ಹೋಗಿ, ಅಪೋಸ್ತಲರ ಸ್ತ್ರೀಗಳು ಇವರೆಲ್ಲ ಹೋಗಿ ನೋಡುವಾಗ ಇವರೆಲ್ಲರೂ ನಂಬಿದರು. ಅದರಲ್ಲಿ ಒಂದು ಸ್ತ್ರೀ ಹತ್ರ ದೇವರು ಮಾತನಾಡಿದರು, ಆದರೆ ಅವಳು ನಂಬಲಿಲ್ಲ. ಸ್ವಾಮಿ, ನನ್ನ ಸ್ವಾಮಿಯನ್ನು ಎಲ್ಲಿ ತೆಗೆದುಕೊಂಡು ಹೋಗಿದ್ದೀಯಾ, ಕೊಟ್ಬಿಡು, ನಾನು ತೊಗೊಂಡೋಗ್ತೀನಿ ಬಾಡಿನ ಅಂತ ಹೇಳುವಾಗ, ಮರಿಯಳೇ ಅಂತ ಯೇಸು ಸ್ವಾಮಿ ಕರೆಯುವಾಗ, ಸ್ವಾಮಿ ನೀವಾ ಅಂತ ಹೇಳಿದ ವಾಕ್ಯನ ಓದಿದ್ದೇವೆ. ಅರ್ಥ ಆಯ್ತಾ ದೇವರ ಮಕ್ಕಳಿಗೆ? ಹೋಗಿ ಹೇಳು, ನಾನು ಮತ್ತೆ ಎದ್ದು ಬಂದಿದ್ದೇನೆ, ಯೆರೂಸಲೇಮಿನಲ್ಲಿ ನಾವು ಮೀಟ್ ಮಾಡೋಣ ಎಲ್ಲರೂ ಅಂತ ಅವಳ ಹತ್ರ ಹೇಳಿ ಕಳಿಸ್ಕೊಡ್ತಾರೆ. ಆ ಪುನರುತ್ಥಾನದ ವಾಕ್ಯ ನೋಡಿ, 3ನೇ ದಿವಸ ಯೇಸು ಸ್ವಾಮಿ ಎದ್ದಿದ್ದನ್ನು ಯಾವ ರೀತಿ ಶಿಷ್ಯರು ನಂಬಿದ್ದಾರೋ ಅದೇ ರೀತಿಯಲ್ಲಿ ನಾವು ಯೇಸು ಸ್ವಾಮಿ ಎದ್ದಿದ್ದಾರೆ, ಯೇಸು ಸ್ವಾಮಿ ಮರಣ ಹೊಂದಿಲ್ಲ, ಇನ್ನೂ ಜೀವಂತವಾಗಿದ್ದಾರೆ ಎಂದು ನಾವು ನಂಬಿ ಸದಾ ಆತನು ಬರೋಣವಿಗೆ ನಾವು ಎದುರು ನೋಡುತ್ತಾ ಈ ದಿನ ಆತನನ್ನು ಹಬ್ಬದೊಂದಿಗೆ ಆತನ ಆಚರಿಸಲು ನಾವೆಲ್ಲರೂ ಈಸ್ಟರ್ ಹಬ್ಬ ಕೊಂಡಾಡ್ತಾ ಇದ್ದೀವಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಯಾವ ರೀತಿಯಲ್ಲಿ ನೋಡಿ, ವೇದನೆ ಇದೆ, ಶೋಧನೆ ಇದೆ, ನನಗೂ ಇದೆ, ನಿಮಗೂ ಇದೆ. ವೇದನೆಯಿಂದ ನಾವು ಹೋದ್ರೂ ಆ ರೆಸರೆಕ್ಷನ್ ದಿನ, ಮತ್ತೆ ಜೀವಂತವಾಗಿ ಎದ್ದಂಥ ಯೇಸು ಸ್ವಾಮಿಯ ದಿನವನ್ನು ನಾವು ಅರ್ಥ ಮಾಡಿಕೊಂಡು ನಾವು ಸಂತೋಷದಿಂದ ಇರಬೇಕು ದೇವರ ಮಕ್ಕಳೇ. ಅರ್ಥ ಆಯ್ತಾ? ಈಗ ನಾವು ಯಾವ ರೀತಿಯಲ್ಲಿ ಆಲಯಕ್ಕೆ ನೀವೆಲ್ಲ ಹೋಗ್ತಾ ಇದ್ದೀರಾ, ನಾನು ಹೋಗ್ತಾ ಇದ್ದೀನಿ, ಅದು ಪರಿಶುದ್ಧಾತ್ಮನಿಗೆ ಗೊತ್ತು. ಅರ್ಥ ಆಯ್ತಾ? ದೇವರು ಯಾವ ಪರಿಸ್ಥಿತಿ ಇದ್ರೂ ಅದನ್ನೆಲ್ಲ ತೆಗೆದು ಪಕ್ಕದಲ್ಲಿ ಇಟ್ಬಿಡ್ರಿ. ದೇವರ ನಾಮ ಮಹಿಮೆ ಪಡತಕ್ಕ ಹಾಗೆ ನಾವು ಆಲಯಗಳಿಗೆ ಹೋಗಬೇಕು. ಹೋಗದೇ ಇರುವರು ಮನೆಯಲ್ಲಿ ಆತನನ್ನು ಸ್ತುತಿಸಿ ಕೊಂಡಾಡಬೇಕು.
ಸಂತೋಷದಿಂದ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ, ಈಗ ಕೊನೆಯದಾಗಿ ಆತ ನಾಮ ಮಹಿಮೆ ಪಡಿಸುತ್ತಾ ನಾವು ನಿಲ್ಲಿಸೋಣ. ಅರ್ಥ ಆಯ್ತಾ? ಈ ಸಬ್ಬ ದಿನ, ರೆಸರೆಕ್ಷನ್ ದಿನ, ಈಸ್ಟರ್ ಹಬ್ಬದ ದಿನ ನಾವು ಸಂತೋಷದಲ್ಲಿ ಕೊಂಡಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬನ್ನಿ, ಕಣ್ಗಳನ್ನು ಮುಚ್ಚೋಣವೇ? ಎಲ್ಲ ವಾಕ್ಯಗಳನ್ನು ಬರೆದಿಟ್ಕೊಂಡಿದ್ದೀರಾ ಎಂದು ನಾನು ನಂಬ್ತಾ ಇದ್ದೀನಿ. ಬನ್ನಿ ಹೋಗೋಣ, ಬನ್ನಿ ಆರಾಧಿಸೋಣ. ಆತನು ಮಾಡಿದ ಒಂದೊಂದು ಉಪಕಾರಗಳಿಗೆ ಕೃತಜ್ಞತೆ ನಾವು ಸಲ್ಲಿಸಬೇಕು. ನಾವು ಬದುಕಿರುವುದೇ, ಈಗ ವಾಕ್ಯ ಕೇಳ್ತಾ ಇರೋದೇ, ನಾನು ವಾಕ್ಯ ಹೇಳ್ತಾ ಇರೋದೇ ಜೀವದಿಂದ ಅಲ್ಲವ, ಆತನು ಕೊಟ್ಟಂಥ ಜೀವ, ಆತನು ಕೊಟ್ಟಿರುವಂಥ ಜೀವ, ಆರೋಗ್ಯ, ಆಯಸ್ಸು, ಬಲ, ಆತನ ಕೃಪೆ ನಮ್ಮ ಮೇಲೆ ಇರುವುದರಿಂದನೇ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಸ್ತೋತ್ರ ಸ್ವಾಮಿ ಯೇಸುವೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. நன்றி பலிகளே ஏறெடுக்கிறேன் இயேசுவே, நீ செய்த நன்மைகளுக்கு நன்றி 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 இயேசுவே. உம்மை வாழ்த்துகிறேன், உம்மை புகழ்கின்றேன், உம்மை ஆராதிக்கின்றேன் என் இயேசுவே. நன்றி 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 பலிகளை ஏறெடுக்கின்றேன் இயேசுவே. நன்றி நன்றி நன்றி, நீ செய்த நன்மைகளுக்கு நன்றி. ಪರಲೋಕ ತಂದೆಯೇ, ತಗ್ಗಿಸ್ತಾ ಇದ್ದೀವಪ್ಪ. ನೋಡುವವರು ನಾನು ಕುಟುಂಬ ಸಹಿತವಾಗಿ ನಿನ್ನ ಪಾದದಡಿಯಲ್ಲಿ ಇಟ್ಟು ನಾವು ತಗ್ಗಿಸ್ತಾ ಇದ್ದೀವಿ ರಾಜ. ಲೋಕವೆಲ್ಲ ದೇವನೇ ಈ ದಿನ ನೀನು ಎತ್ತಿದ್ದೀಯಾ ಎಂದು ಆಚರಿಸುವಾಗ ನಾವು ದೇವನೇ ನೀನು ಸದಾ ಜೀವಂತವಾಗಿದ್ದೀಯ. ನಿನ್ನ ಪಾಡುಗಳನ್ನು ನೆನಪು ಮಾಡಿಕೊಂಡು ನೀನು ಮಾಡಿದ ಒಂದೊಂದು ಉಪಕಾರಗಳಿಗೆ ಕೃತಜ್ಞತೆ ಸಲ್ಲಿಸುತ್ತಾ ನಾವು ಸಂತೋಷದಿಂದ ಇರಲು ನಮ್ಮನ್ನು ನೀನು ಆಶೀರ್ವದಿಸಿದೆಯಪ್ಪ. ಅದಕ್ಕಾಗಿ ಸ್ತೋತ್ರ ದೇವನೇ. ಥ್ಯಾಂಕ್ ಯು ಲಾರ್ಡ್. ಈ ದಿನ ಯೂಟ್ಯೂಬ್ ನೋಡುವ, ಈ ಸಂದೇಶವನ್ನು ನೋಡುವ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸು ದೇವನೇ. ಅವರ ಕುಟುಂಬಗಳನ್ನು ಆಶೀರ್ವದಿಸು ಏಸಪ್ಪ. ಆಶೀರ್ವದಿಸು, ಅನುಗ್ರಹಿಸು ಕರ್ತಾವೆ. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಬೇಕು ನನ್ನ ಜೀವವುಳ್ಳ ತಂದೆಯೇ. ಆಮೇಲೆ ಗಾಡ್ ಬ್ಲೆಸ್ ಯು.